ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಪ್ರತಿದಿನ ಬಳಸುವ ಒಂದು ಸಾಮಾನ್ಯ ವಸ್ತು. ಆದರೆ ಸರಿಯಾಗಿ ಬಳಸಿದ್ರೆ ದೇಹಕ್ಕೆ ಎಷ್ಟು ಲಾಭ ಕೊಡುತ್ತೆ ಗೊತ್ತಾ? ಇತ್ತೀಚೆಗೆ ಹಲವರಿಗೆ ಕಾಮನ್ ಆಗಿರುವ ಸಮಸ್ಯೆ ಏನು? ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್, ದೇಹದಲ್ಲಿ ಆಲಸ್ಯ, ಸಕ್ಕರೆ ತಿನ್ನೋ ಆಸೆ ಹೆಚ್ಚಾಗುವುದು, ಜಾಯಿಂಟ್ ಪೇನ್, ಕಾಲುಗಳಲ್ಲಿ ಸೆಳೆತ, ಕೀಳು ನೋವು, ಮಂಡಿಯಲ್ಲಿ ಅತಿಯಾದ ನೋವು, ಹಾಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದು. ಆದರೆ ಒಂದು ಸಿಂಪಲ್ ಹೋಮ್ ರೆಮಿಡಿ ಇದಕ್ಕೆ ನ್ಯಾಚುರಲ್ ಸಪೋರ್ಟ್ ಕೊಡಬಹುದು. ಹೆಚ್ಚು ಜನ ಇದನ್ನು ಚಹಾದಲ್ಲಿ, ಸಿಹಿ ತಿಂಡಿಯಲ್ಲಿ ಮಾತ್ರ ಬಳಸ್ತಾರೆ. ಆದರೆ ಬೆಳಗ್ಗೆ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡ್ರೆ ದೇಹದೊಳಗೆ ಅದ್ಭುತ ಕೆಲಸ ಮಾಡಬಹುದು. ಈ ರೆಮಿಡಿ ಹೇಗೆ ಮಾಡೋದು ಗೊತ್ತಾ? ವಿಡಿಯೋ ಕೊನೆಯವರೆಗೆ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಇದನ್ನು ಯಾರು ತೆಗೆದುಕೊಳ್ಬಾರ್ದು ಅದನ್ನು ಕೂಡ ಹೇಳ್ತೀನಿ. ಮೊದಲು ಬೇಕಾಗೋದು ಒಂದು ಚಿಕ್ಕ ತುಂಡು ಚಕ್ಕೆ, ಹಾಗೆಯೇ 1 ಗ್ಲಾಸ್ ನೀರು. ರಾತ್ರಿ 1 ಗ್ಲಾಸ್ ನೀರಿನಲ್ಲಿ ಈ ಚಕ್ಕೆನ ನೆನೆಸಿಡಿ. ಬೆಳಗ್ಗೆ ಈ ನೀರನ್ನು 3 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸಿ. ಸ್ವಲ್ಪ ತಣ್ಣಗಾದ ನಂತರ ಖಾಲಿ ಹೊಟ್ಟೆಗೆ ನಿಧಾನವಾಗಿ ಕುಡಿಯಿರಿ. ಬೇಕಾದರೆ 1 ಚಮಚ ಜೇನುತುಪ್ಪನ ಆ್ಯಡ್ ಮಾಡಬಹುದು. ಆದರೆ ನೀರು ಹೆಚ್ಚು ಬಿಸಿ ಇರಬೇಕಾದ್ರೆ ಜೇನುತುಪ್ಪನ ಹಾಕ್ಕೊಳ್ಬೇಡಿ. ಇನ್ನು ಇದನ್ನು 7 ರಿಂದ 15 ದಿನ ರೆಗ್ಯುಲರ್ ಆಗಿ ಮಾಡಿದ್ರೆ ದೇಹಕ್ಕೆ ಸಿಗೋ ಲಾಭಗಳೇನು ಗೊತ್ತಾ? ಜೀರ್ಣಕ್ರಿಯೆ ಇಂಪ್ರೂವ್ ಆಗುತ್ತೆ, ಹೊಟ್ಟೆಯ ಗ್ಯಾಸ್ ಕಡಿಮೆ ಆಗಬಹುದು, ಹಾಗೆಯೇ ಮೆಟಬಾಲಿಸಮ್ ಆ್ಯಕ್ಟಿವ್ ಆಗುತ್ತೆ, ದೇಹದ ಕೊಬ್ಬು ಕಡಿಮೆ ಮಾಡಲು ಸಪೋರ್ಟ್ ಮಾಡುತ್ತೆ, ಶುಗರ್ ಕ್ರೇವಿಂಗ್ ಕಡಿಮೆ ಆಗುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಗಂಟಲು ಇರಿಟೇಷನ್ ಕಡಿಮೆ ಆಗುತ್ತೆ, ಬಾಡಿ ಟಯರ್ಡ್ನೆಸ್ ಕಡಿಮೆ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಜಾಯಿಂಟ್ ಪೇಯ್ನ್, ಬಾಡಿ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ? ಬೆಳಗ್ಗೆ ಟೀ ಅಥವಾ ಕಾಫಿ ಕುಡಿಯೋದಕ್ಕೂ ಮೊದಲು ಈ ಡ್ರಿಂಕ್ ತೆಗೆದುಕೊಂಡ್ರೆ ಕೆಲವರಿಗೆ ದಿನಪೂರ್ತಿ ಲೈಟ್ ಹಾಗೂ ಎನರ್ಜೆಟಿಕ್ ಫೀಲ್ ಆಗುತ್ತೆ. ಆದರೆ ಇಲ್ಲಿ ದೊಡ್ಡ ಮಿಸ್ಟೇಕ್ ತುಂಬ ಜನ ಮಾಡ್ತಾರೆ. ಹೆಚ್ಚು ತೆಗೆದುಕೊಂಡ್ರೆ ಹೆಚ್ಚು ಲಾಭ ಅಂತ ಭಾವಿಸ್ತಾರೆ. ಅದು ತಪ್ಪು. ಪ್ರತಿದಿನ ಒಂದು ಚಿಕ್ಕ ತುಂಡು ಸಾಕು. ಅತಿಯಾಗಿ ತೆಗೆದುಕೊಂಡ್ರೆ ಬಾಡಿ ಹೀಟ್ ಹೆಚ್ಚಾಗಬಹುದು. 15 ದಿನ ಮಾಡಿದ್ಮೇಲೆ 5 ದಿನ ಗ್ಯಾಪನ್ನು ಕೊಡಲೇಬೇಕು. ಇನ್ನು ಯಾರಿಗೆ ಆ್ಯಸಿಡಿಟಿ ತುಂಬ ಜಾಸ್ತಿ ಇದೆ, ಪ್ರೆಗ್ನೆಂಟ್ ಲೇಡೀಸ್ ಯಾರಿದ್ದಾರೆ, ಮೆಡಿಸಿನ್ ಯಾವುದಕ್ಕಾದರೂ ತಗೊಳ್ತಾ ಇದ್ದರೆ ಡಾಕ್ಟರ್ನ ಅಡ್ವೈಸನ್ನು ತೆಗೆದುಕೊಂಡು ಬಳಸೋದು ಬೆಟರ್. ಇದೇನು ಮ್ಯಾಜಿಕ್ ಡ್ರಿಂಕ್ ಅಲ್ಲ, ಆದರೆ ರೆಗ್ಯುಲರ್ ಹೆಲ್ದಿ ಹ್ಯಾಬಿಟ್ ಆಗಿ ಬಳಸಿದ್ರೆ ಬಾಡಿಗೆ ನ್ಯಾಚುರಲ್ ಸಪೋರ್ಟ್ ಕೊಡಬಹುದು. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.